ಬಡವರ ಬಾದಾಮಿ ಎಂದೇ ಫೇಮಸ್ ಆಗಿರುವ ಶೇಂಗಾ ಅಥವಾ ಕಡಲೆ ಬೀಜದ ಬಗ್ಗೆ ಇವತ್ತಿನ ನಿಮಗಿದು ಗೊತ್ತೇ ಸೆಗ್ಮೆಂಟ್ನ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಮೊನ್ನೆ ಶಾಪಿಂಗ್ ಹೋದಾಗ ಪೀನಟ್ ಲಡ್ಡು ಅಂತ ಒಂದು ಬಾಕ್ಸ್ ಇತ್ತು. ಇದು ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ಕಡಲೆ ಮಿಠಾಯಿ ತಿನ್ನಬೇಕಾದ್ರೆ ಸ್ವಲ್ಪ ಹಲ್ಲಿಗೆಲ್ಲ ಸಿಗಾಕೊಳ್ಳುತ್ತೆ, ಲಡ್ಡು ಆದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ಅಂತ ಹೇಳಿ ಮನೆಗೆ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಅದು ಮನೆಗೆ ಬಂದಮೇಲೆ ಗೊತ್ತಾಯಿತು ಅದರಲ್ಲಿ ಜಸ್ಟ್ 8 ಪೀಸಸ್ ಇತ್ತು ಅಂತ. 8 ಪೀಸಸ್ಗೆ 150 ರೂಪೀಸ್ ಕೊಡಬೇಕಾ, ನಾನೇ ಮನೇಲಿ ಮಾಡ್ಬೋದಲ್ಲ ಅಂತ ಹೇಳಿ ನಮ್ಮ ಅತ್ತೆ 10 ನಿಮಿಷದಲ್ಲಿ ಈ ಪೀನಟ್ ಲಡ್ಡು, ಶೇಂಗಾ ಲಡ್ಡುನ ಪ್ರಿಪೇರ್ ಮಾಡಿ ಕೊಟ್ಟರು. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಹುರಿದಿಟ್ಟುಕೊಂಡಿರುವಂತಹ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲಿಗೆ ತೊಗೊಂಡಿದ್ದೀವಿ. ಡ್ರೈ ಫ್ರೂಟ್ಸ್ ಕೂಡ ನಾವು ತೊಗೊಂಡಿದ್ದೀವಿ, ಇದು ಆಪ್ಷನಲ್, ನಿಮಗೆ ಬೇಡ ಅನಿಸಿದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಮತ್ತು ಬೆಲ್ಲನ ಪಾಕ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಕಡಲೆ ಬೀಜನ ಮತ್ತು ಡ್ರೈ ಫ್ರೂಟ್ಸ್ನ ನಾವು ಪೌಡರ್ ಮಾಡ್ಕೋಬೇಕು. ಹೀಗೆ ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ಪೌಡರ್ ಮಾಡಿದ್ರೆ ಸಾಕು. ಇಷ್ಟು ಪೌಡರ್ ಆದರೆ ಸಾಕು. ಇದು ತಿನ್ನೋದಕ್ಕೆ ಕೂಡ ತುಂಬ ಈಸಿ ಅನಿಸುತ್ತೆ. ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಕಡಲೆ ಬೀಜ ಪೌಡರ್ನ ಹೀಗೆ ಒಂದು ಪಾತ್ರೆಯಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬೆಲ್ಲ ಪಾಕನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ಚರ್ನ ತೊಗೊಳ್ಬೇಕು. ತುಂಬ ಈಸಿ ಪ್ರಿಪ್ರೇಷನ್ ಇದು. ಮಾಡಿಟ್ಟು ನಾವು 15 ದಿನ ತನಕ ಅದನ್ನ ಯೂಸ್ ಮಾಡ್ಕೋಬೋದು. ಹೀಗೆ ಉಂಡೆ ಮಾಡಿದ್ರೆ ನಮ್ಮ ಪ್ರೋಟೀನ್ ರಿಚ್ ಶೇಂಗಾ ಲಡ್ಡು ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಅಂತ. ಸೊ ಶೇಂಗಾ ಲಡ್ಡು, ಈ ಪ್ರೋಟೀನ್ ರಿಚ್ ಫುಡ್ ಎಷ್ಟೆಲ್ಲ ಹೆಲ್ಪ್ಫುಲ್ ಅಂತ ಅಂದರೆ, ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ಶಕ್ತಿಯನ್ನು ತಂದುಕೊಡುತ್ತೆ ಮತ್ತು ತುಂಬ ರುಚಿಯಾಗಿರೋದ್ರಿಂದ ತಿಂದೇ ತಿಂತಾರೆ. ಮಕ್ಕಳಿಗಷ್ಟೇ ಅಲ್ಲ, ಮಹಿಳೆಯರು ಕೂಡ ಇದನ್ನು ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಆಗಿ ಶಕ್ತಿಯನ್ನು ಅವ್ರಿಗೆ ತಂದುಕೊಡುತ್ತೆ. ಬನ್ನಿ ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಡಿಲಿಷಿಯಸ್ ಆಗಿದೆ, ಹೆಲ್ದಿ ಆಗಿದೆ. ಇದನ್ನ ನೀವು ಪ್ರಿಪೇರ್ ಮಾಡಲೇಬೇಕು. ನೀವು ಪ್ರಿಪೇರ್ ಮಾಡಿ ಇದನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತೆ ಸಿಗೋಣ ABC ಕಿಚನ್ನಲ್ಲಿ. ಎನಿಬಡಿ ಕ್ಯಾನ್ ಕುಕ್. ಥ್ಯಾಂಕ್ ಯು.